ಓಂ ಶಾಂತಿ. ಶಿವ ತಂದೆಯ ಮಧುರ ಮಹಾವಾಕ್ಯ. ಮುರುಳಿಯ ದಿನಾಂಕ 18-3-2024. ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ವಿಚಾರ ಸಾಗರ ಮಂಥನ ಮಾಡಿ ಇಂತಹ ವಿಷಯ ತೆಗೆಯಿರಿ. ಅದು ಇಡೀ ಪ್ರಪಂಚದಲ್ಲಿಯೇ ಒಂದೇ ಟಾಪಿಕ್ನ ಬಗ್ಗೆ ಭಾಷಣ ನಡೆಯಬೇಕು. ಇದೇ ನಿಮ್ಮ ಒಗ್ಗಟ್ಟಾಗಿದೆ. ಮಧುರ ಮಕ್ಕಳೇ, ವಿಚಾರ ಸಾಗರ ಮಂಥನ ಮಾಡಿ ಇಂತಹ ವಿಷಯ ತೆಗೆಯಿರಿ. ಅದು ಇಡೀ ಪ್ರಪಂಚದಲ್ಲಿಯೇ ಒಂದೇ ಟಾಪಿಕ್ನ ಬಗ್ಗೆ ಭಾಷಣ ನಡೆಯಬೇಕು. ಇದೇ ನಿಮ್ಮ ಒಗ್ಗಟ್ಟಾಗಿದೆ. ಪ್ರಶ್ನೆ: ಯಾವ ಪರಿಶ್ರಮ ಪಡುತ್ತಾ ನೀವು ಮಕ್ಕಳು ಪಾಸ್ ವಿತ್ ಆನರ್ ಆಗಲು ಸಾಧ್ಯ? ಯಾವ ಪರಿಶ್ರಮ ಪಡುತ್ತಾ ನೀವು ಮಕ್ಕಳು ಗೌರವಾನ್ವಿತ ಉತ್ತೀರ್ಣರಾಗಲು ಸಾಧ್ಯ? ಉತ್ತರ: ಕರ್ಮ ಬಂಧನದಿಂದ ಅತೀತರಾಗಿ ಯಾವಾಗ ಯಾವುದೇ ಮಾತನಾಡುತ್ತೀರಿ ಅಂದಾಗ ಸಹೋದರ ಆತ್ಮನೆಂದು ತಿಳಿದು ಸಹೋದರನನ್ನು ನೋಡಿ. ತಂದೆಯಿಂದ ಜ್ಞಾನವನ್ನು ಕೇಳುತ್ತೀರೆಂದರೂ ಸಹ ತಂದೆಯ ಭ್ರುಕುಟಿಯನ್ನು ನೋಡಿ. ಸಹೋದರ ದೃಷ್ಟಿಯಿಂದ ಆ ಸ್ನೇಹ ಮತ್ತು ಸಂಬಂಧವು ಪಕ್ಕಾ ಆಗಿಬಿಡುವುದು. ಇದೇ ಶ್ರಮ ಪಡುವ ಕಾರ್ಯವಾಗಿದೆ. ಇದರಿಂದಲೇ ಪಾಸ್ ವಿತ್ ಆನರ್ ಗೌರವಾನ್ವಿತ ಉತ್ತೀರ್ಣರಾಗಿ ಬಿಡುತ್ತೀರಿ. ಶ್ರೇಷ್ಠ ಪದವಿಯನ್ನು ಪಡೆಯುವಂತಹ ಮಕ್ಕಳು ಈ ಪುರುಷಾರ್ಥವನ್ನು ಅವಶ್ಯಕವಾಗಿ ಮಾಡುತ್ತಾರೆ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸಲಾಗಿದೆ, ಇದು ಮೃತ್ಯು ಲೋಕವಾಗಿದೆ. ಆದರೆ ಅದರ ಹೋಲಿಕೆಯಲ್ಲಿ ಅಮರ ಲೋಕವೂ ಇದೆ. ಭಕ್ತಿ ಮಾರ್ಗದಲ್ಲಿ ಶಂಕರನು ಪಾರ್ವತಿಗೆ ಅಮರ ಕಥೆಯನ್ನು ತಿಳಿಸಿದನೆಂದು ತೋರಿಸುತ್ತಾರೆ. ಈಗ ನೀವು ಅಮರ ಲೋಕದಲ್ಲಿ ಹೋಗುತ್ತೀರಿ. ಶಂಕರನಂತೂ ಕಥೆಯನ್ನು ತಿಳಿಸುವುದಿಲ್ಲ. ಕಥೆಯನ್ನು ತಿಳಿಸುವವರು ಒಬ್ಬರೇ ತಂದೆಯಾಗಿದ್ದಾರೆ. ಶಂಕರನು ಕಥೆಯನ್ನು ತಿಳಿಸಲು ಜ್ಞಾನ ಸಾಗರನಲ್ಲ. ಇಂತಹ ಮಾತುಗಳನ್ನು ನೀವು ಮಕ್ಕಳು ತಿಳಿಸಬೇಕಾಗಿದೆ. ಮೃತ್ಯುವಿನ ಮೇಲೆ ಹೇಗೆ ಜಯ ಪಡೆಯಲಾಗುತ್ತದೆ? ಇದು ಜ್ಞಾನವಾಗಿದೆ, ಅಮರರನ್ನಾಗಿ ಮಾಡುತ್ತದೆ. ಇದರಿಂದ ಆಯಸ್ಸು ವೃದ್ಧಿಯಾಗುತ್ತದೆ. ಸತ್ಯಯುಗದಲ್ಲಿ ಮೃತ್ಯುವಿರುವುದಿಲ್ಲ. ಇಲ್ಲಿ ನೀವು ಪಂಚವಿಕಾರಗಳು ಅಥವಾ ರಾವಣನ ಮೇಲೆ ಜಯ ಗಳಿಸುವುದರಿಂದ ರಾಮರಾಜ್ಯ ಅಥವಾ ಅಮರ ಲೋಕದ ಮಾಲೀಕರಾಗುತ್ತೀರಿ. ಮೃತ್ಯು ಲೋಕದಲ್ಲಿ ರಾವಣ ರಾಜ್ಯವಿದೆ. ಅಮರ ಲೋಕದಲ್ಲಿ ರಾಮನ ರಾಜ್ಯವಿರುತ್ತದೆ. ದೇವತೆಗಳು ಕಾಲವು ಎಂದೂ ಕಬಳಿಸುವುದಿಲ್ಲ. ಅಂದರೆ ದೇವತೆಗಳನ್ನು ಎಂದೂ ಕಾಲವು ಕಬಳಿಸುವುದಿಲ್ಲ. ಅಲ್ಲಿ ಮೃತ್ಯುವಿನ ಯಮದೂತರಿರುವುದಿಲ್ಲ. ಅಂದಾಗ ಮನುಷ್ಯರು ಮೃತ್ಯುವಿನ ಮೇಲೆ ಹೇಗೆ ವಿಜಯವನ್ನು ಪಡೆಯಬಹುದೆಂಬ ವಿಷಯವು ಬಹಳ ಚೆನ್ನಾಗಿದೆ. ಇವೆಲ್ಲವೂ ಜ್ಞಾನದ ಮಾತುಗಳಾಗಿವೆ. ಭಾರತವು ಅಮರ ಲೋಕವಾಗಿತ್ತು. ಎಷ್ಟೊಂದು ದೀರ್ಘಾಯಸ್ಸು ಇತ್ತು. ಸರ್ಪದ ಉದಾಹರಣೆಯು ಸತ್ಯಯುಗದ್ದಾಗಿದೆ. ಒಂದು ಪೊರೆಯನ್ನು ಬಿಟ್ಟು ಇನ್ನೊಂದು ತೆಗೆದುಕೊಳ್ಳುತ್ತಾರೆ. ಇದಕ್ಕೆ ಬೇಹದ್ದಿನ ವೈರಾಗ್ಯವೆಂದು ಹೇಳಲಾಗುತ್ತದೆ. ಇಡೀ ಪ್ರಪಂಚದ ವಿನಾಶವಾಗುವುದು. ಈ ಹಳೆಯ ಶರೀರವನ್ನು ಬಿಡಬೇಕೆಂದು ನಿಮಗೆ ಗೊತ್ತಿದೆ. ಇದು 84 ಜನ್ಮಗಳ ಹಳೆಯ ಪೊರೆ ಶರೀರವಾಗಿದೆ. ಸತ್ಯಯುಗದಲ್ಲಿ ಈ ರೀತಿ ಇರುವುದಿಲ್ಲ. ಅಲ್ಲಿ ಈಗ ಶರೀರವು ಜಡೀಭೂತವಾಗಿದೆ. ಅದನ್ನು ಬಿಟ್ಟು ಹೊಸ ಶರೀರವನ್ನು ಪಡೆಯುತ್ತೇವೆ ಎಂಬುದನ್ನು ತಿಳಿಸುತ್ತಾರೆ. ಸಾಕ್ಷಾತ್ಕಾರವೂ ಆಗುತ್ತದೆ. ಅರಿತುಕೊಳ್ಳುವುದನ್ನು ಸಾಕ್ಷಾತ್ಕಾರವೆಂದು ಹೇಳಲಾಗುತ್ತದೆ. ಈಗ ನಮ್ಮ ಹೊಸ ಪೊರೆಯು ತಯಾರಾಗಿದೆ. ಈಗ ಹಳೆಯದನ್ನು ಬಿಡಬೇಕಾಗಿದೆ. ಅಲ್ಲಿಯೂ ಹೀಗೆಯೇ ಆಗುತ್ತದೆ. ಆದರೆ ಇದಕ್ಕೆ ಅಮರ ಲೋಕವೆಂದು ಹೇಳಲಾಗುತ್ತದೆ. ಅಲ್ಲಿ ಮೃತ್ಯು ಬರುವುದಿಲ್ಲ. ಅಂದರೆ
ತಾವೇ ಸಮಯದಲ್ಲಿ ಶರೀರವನ್ನು ಬಿಟ್ಟು ಬಿಡುತ್ತಾರೆ. ಅಲ್ಲಿನ ಉದಾಹರಣೆಯು ಇಲ್ಲಿಯದಾಗಿದೆ. ಆಮೆಯು ಕೆಲಸ ಮಾಡಿದ ಹಾಗೆ, ಅಂದರೆ ಕೆಲಸ ಮಾಡಿದ ನಂತರ ಅಂತರ್ಮುಖಿಯಾಗಿ ಬಿಡುತ್ತದೆ. ಈ ಸಮಯದ ಉದಾಹರಣೆಯನ್ನು ಭಕ್ತಿ ಮಾರ್ಗದಲ್ಲಿ ಕಾಪಿ ಮಾಡುತ್ತಾರೆ, ಆದರೆ ಕೇವಲ ಹೇಳಿಕೆಯನ್ನು ತಿಳಿಯುವುದರಲ್ಲಿ ಏನೂ ಇಲ್ಲ. ನೀವಂತೂ ತಿಳಿಯುತ್ತೀರಿ. ರಾಖಿ ಉತ್ಸವ, ದಸರಾ, ದೀಪಾವಳಿ, ಹೋಲಿ ಮುಂತಾದವುಗಳೆಲ್ಲ ಹಬ್ಬಗಳು ಈ ಸಮಯದ್ದಾಗಿದೆ. ಇವೇ ಭಕ್ತಿ ಮಾರ್ಗದಲ್ಲಿ ನಡೆದಿವೆ. ಅಂದಾಗ ಈ ಮಾತುಗಳು ಸತ್ಯಯುಗದಲ್ಲಿ ನಡೆಯುವುದಿಲ್ಲ. ಮನುಷ್ಯರು ಮೃತ್ಯುವಿನ ಮೇಲೆ ಹೇಗೆ ವಿಜಯ ಗಳಿಸಬಹುದು, ಮೃತ್ಯು ಲೋಕದಿಂದ ಅಮರ ಲೋಕಕ್ಕೆ ಹೇಗೆ ಹೋಗುವುದು ಎಂಬ ಟಾಪಿಕ್ ಬರೆಯಿರಿ. ಇಂತಹ ಮಾತುಗಳ ಬಗ್ಗೆ ತಿಳಿಸುವ ಮೊದಲು ಬರೆಯಬೇಕಾಗುತ್ತದೆ. ಹೇಗೆ ಇಂದು ಇಂತಹ ನಾಟಕವಾಗಿದೆ ಎಂಬ ನಾಟಕದ ಕಥೆಯನ್ನು ಬರೆಯುತ್ತಾರೆ, ಹಾಗೆಯೇ ಇಂದು ಇಂತಹ ನಾಟಕವನ್ನು ತಿಳಿಸಲಾಗುತ್ತದೆ ಎಂದು ಜ್ಞಾನ ಬಿಂದುಗಳ ಪಟ್ಟಿಯು ತಯಾರಿರಲಿ. ರಾವಣ ರಾಜ್ಯದಿಂದ ದೈವಿ ರಾಜ್ಯದಲ್ಲಿ ಹೇಗೆ ಹೋದರು? ತಿಳುವಳಿಕೆಯಂತೂ ಬಲೆ ಒಂದೇ ಆಗಿದೆ, ಆದರೆ ಭಿನ್ನ ಭಿನ್ನ ವಿಚಾರಗಳನ್ನು ಹೇಗೆ ಕೇಳುವುದರಿಂದ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯು ಹೇಗೆ ಸಿಗುತ್ತದೆ ಎಂದು ಖುಷಿಯಾಗುತ್ತದೆ. ಹೇಗೆ ಸನ್ಯಾಸಿಗಳ ಬಗ್ಗೆ ಇಂದು 125ನೇ ಯಜ್ಞವನ್ನು ರಚಿಸಿದ್ದಾರೆ, ಅದರಲ್ಲಿ ಇಂತಹದ್ದನ್ನು ತಿಳಿಸುತ್ತಾರೆಂದು ಪತ್ರಿಕೆಗಳಲ್ಲಿ ಹಾಕಿಸುತ್ತಾರೆ. ಇಲ್ಲಂತೂ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನಾನು ಒಂದೇ ಬಾರಿ ಯಜ್ಞವನ್ನು ರಚಿಸುತ್ತೇನೆ, ಅದರಲ್ಲಿ ಇಡೀ ಹಳೆಯ ಪ್ರಪಂಚವೇ ಸ್ವಾಹ ಆಗಿಬಿಡುತ್ತದೆ. ಅವರಂತೂ ಅನೇಕ ಯಜ್ಞಗಳನ್ನು ರಚಿಸುತ್ತಾರೆ, ಆದರೆ ಇಲ್ಲಿ ನಿಮಗೆ ಗೊತ್ತಿದೆ, ಈ ರುದ್ರ ಶಿವ ತಂದೆಯದ್ದು ಒಂದೇ ಯಜ್ಞವಾಗಿದೆ. ಇದರಲ್ಲಿ ಪೂರ್ಣ ಹಳೆಯ ಪ್ರಪಂಚವು ಸ್ವಾಹ ಆಗಿಬಿಡುತ್ತದೆ, ಹೊಸ ಪ್ರಪಂಚದ ಸ್ಥಾಪನೆಯಾಗಿಬಿಡುತ್ತದೆ ಮತ್ತು ನೀವು ಹೋಗಿ ದೇವತೆಗಳಾಗುತ್ತೀರಿ. ಇದನ್ನೂ ಸಹ ನಿಮಗೆ ತಂದೆಯು ತಿಳಿಸುತ್ತಾರೆ. ರಚಯಿತ ತಂದೆಯು ಬಂದು ತಮ್ಮ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪೂರ್ಣ ಜ್ಞಾನವನ್ನು ತಿಳಿಸುತ್ತಾರೆ ಮತ್ತು ರಾಜಯೋಗವನ್ನು ಕಲಿಸುತ್ತಾರೆ. ಸತ್ಯಯುಗದಲ್ಲಂತೂ ಇರುವುದು ಪವಿತ್ರ ದೇವತೆಗಳು, ಆದರೂ ರಾಜ್ಯಭಾರವನ್ನು ಮಾಡುತ್ತಾರೆ. ಅದಕ್ಕೆ ಆದಿ ಸನಾತನ ದೇವಿ ದೇವತಾ ಧರ್ಮವೆಂದು ಹೇಳಲಾಗುತ್ತದೆ. ನೀವು ಈ ಟಾಪಿಕ್ ಸಹ ಇಡಬಹುದು. ಆದಿ ಸನಾತನ ದೇವಿ ದೇವತಾ ಧರ್ಮ ಅಥವಾ ಆದಿ ಸನಾತನ ಸತ್ಯಯುಗಿ ದೇವಿ ದೇವತಾ ಧರ್ಮದ ಸ್ಥಾಪನೆಯು ಹೇಗಾಗುತ್ತದೆ? ನೀವು ಈ ಟಾಪಿಕ್ ಸಹ ಇಡಬಹುದು. ವಿಶ್ವದಲ್ಲಿ ಶಾಂತಿಯು ಹೇಗೆ ಸ್ಥಾಪನೆಯಾಗುತ್ತದೆ ಎಂಬುದನ್ನು ಬಂದು ತಿಳಿದುಕೊಳ್ಳಿ. ಪರಮಪಿತ ಪರಮಾತ್ಮ ತಂದೆಯ ವಿನಃ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವ ಸಲಹೆಯನ್ನು ಮತ್ಯಾರೂ ಕೊಡಲು ಸಾಧ್ಯವಿಲ್ಲ. ಸಲಹೆ ಕೊಡುವವರಿಗೂ ಬಹುಮಾನ ಸಿಗುತ್ತದೆ. ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವ ಬಹುಮಾನ ಹೇಗೆ ಮತ್ತು ಯಾರು ಕೊಡುತ್ತಾರೆ? ಇದು ಸಹ ವಿಷಯವಾಗಿದೆ. ಹೀಗೆ ವಿಚಾರ ಸಾಗರ ಮಂಥನ ಮಾಡಿ ಇಂತಹ ಟಾಪಿಕ್ ರಚಿಸಬೇಕು ಮತ್ತು ಈ ರೀತಿ ಪ್ರಬಂಧವಿರಬೇಕು. ಎಲ್ಲ ಸ್ಥಾನಗಳಲ್ಲಿ ಒಂದೇ ವಿಷಯವಿರಬೇಕು, ಆಗ ಎಲ್ಲರ ಸಂಬಂಧವಿರುತ್ತದೆ. ಇದರ ಪ್ರತಿಯನ್ನು ಮಾಡಿ ಮೊದಲು ಸೂಚನೆ ಕೊಡಬೇಕು, ಮತ್ತೆ ಆ ಸಮಾಚಾರವು ದೆಹಲಿಗೆ ಬರಬೇಕು. ಆಗ ಎಲ್ಲ ಸ್ಥಾನಗಳಲ್ಲಿ ಇಂತಹ ಭಾಷಣ ನಡೆಯಿತೆಂದು ಎಲ್ಲರಿಗೂ ತಿಳಿಯಬೇಕು. ಇದಕ್ಕೆ ಏಕತೆ ಎಂದು ಹೇಳಲಾಗುತ್ತದೆ. ಇಡೀ ಪ್ರಪಂಚದಲ್ಲಿ ಅನೇಕತೆ ಇದೆ. ರಾಮರಾಜ್ಯದಲ್ಲಿ ಹಸು ಹುಲಿಯು ಒಟ್ಟಿಗೆ ನೀರು ಕುಡಿಯುತ್ತಿರುವುದು ಎಂದು ರಾಮರಾಜ್ಯದ ಗಾಯನವಿದೆ. ತ್ರೇತಾಯುಗದ್ದೇ ಇಂತಹ ಗಾಯನವಿದೆ ಎಂದರೆ ಸತ್ಯಯುಗದಲ್ಲಿ ಇನ್ನೂ ಹೇಗಿರಬಹುದು?
ಶಾಸ್ತ್ರದಲ್ಲಂತೂ ಅನೇಕ ಕಥೆಗಳನ್ನು ಬರೆದಿದ್ದಾರೆ. ಆದರೆ ತಾವು ತಂದೆಯಿಂದ ಒಂದೇ ಕಥೆಯನ್ನು ಕೇಳುತ್ತೀರಿ. ಪ್ರಪಂಚದಲ್ಲಿ ಅನೇಕ ಕಥೆಗಳನ್ನು ರಚಿಸುತ್ತಿರುತ್ತಾರೆ. ದ್ವಾಪರದಿಂದ ಹಿಡಿದು ಕಲಿಯುಗದವರೆಗೆ ಏನೆಲ್ಲ ಶಾಸ್ತ್ರಗಳು ನಡೆಯುತ್ತವೆಯೋ ಅದು ಸತ್ಯಯುಗದಲ್ಲಿ ಇರುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಎಲ್ಲ ಮಾತುಗಳು ಮುಕ್ತಾಯವಾಗುತ್ತದೆ. ನೀವು ಇಲ್ಲಿ ಏನೆಲ್ಲವನ್ನು ನೋಡುತ್ತೀರೋ ಅವೆಲ್ಲವೂ ಕೆಟ್ಟದ್ದಾಗಿದೆ. ಆದ್ದರಿಂದ ಅದನ್ನು ನೋಡಿಯೂ ನೋಡದಂತಿರಿ, ಕೇಳಿಯೂ ಕೇಳದಂತಿರಿ. ಈಗ ತಂದೆಯು ಏನೆಲ್ಲವನ್ನು ತಿಳಿಸುತ್ತಾರೆಯೋ ಅದನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು. ನಾವು ಸಂಗಮಯುಗಿ ಬ್ರಾಹ್ಮಣರು ಎಷ್ಟು ಶ್ರೇಷ್ಠರಾಗಿದ್ದೇವೆ, ದೇವತೆಗಳಿಗಿಂತಲೂ ಶ್ರೇಷ್ಠರಾಗಿದ್ದೇವೆ. ಈ ಸಮಯದಲ್ಲಿ ನಾವು ಈಶ್ವರನ ಸಂತಾನರಾಗಿದ್ದೇವೆ. ನಿಧಾನವಾಗಿ ವೃದ್ಧಿ ಹೊಂದುತ್ತಿರುತ್ತದೆ. ಇಷ್ಟು ಸಹಜ ಮಾತುಗಳು ಸಹ ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ. ನಾವು ಈಶ್ವರೀಯ ಸಂತಾನರಾಗಿದ್ದೇವೆ ಅಂದ ಮೇಲೆ ಅವಶ್ಯಕವಾಗಿ ಸ್ವರ್ಗದ ಮಾಲೀಕರಾಗಬೇಕು. ಏಕೆಂದರೆ ಆ ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ. ಕೋಟ್ಯಾಂತರ ವರ್ಷಗಳೆಂದು ಹೇಳುವ ಕಾರಣ ಯಾವುದೇ ಮಾತುಗಳು ನೆನಪಿರುವುದಿಲ್ಲ. ಆದ್ದರಿಂದ ತಂದೆಯು ಬಂದು ನೆನಪು ಮಾಡಿಸುತ್ತಾರೆ. ಮಕ್ಕಳೇ, 5000 ವರ್ಷಗಳ ಮಾತಾಗಿದೆ. ನೀವು ದೇವಿ ದೇವತೆಗಳಾಗಿದ್ದೀರಿ. ಮತ್ತೆ ನಿಮ್ಮನ್ನು ಅದೇ ರೀತಿ ಮಾಡುತ್ತೇನೆ. ಹೀಗೆ ಸಮ್ಮುಖದಲ್ಲಿ ಕೇಳುವುದರಿಂದ ಎಷ್ಟೊಂದು ಖುಷಿಯಾಗುತ್ತದೆ. ಯಾರು ಸುಪುತ್ರ ಬುದ್ಧಿವಂತ ಮಕ್ಕಳಾಗಿದ್ದಾರೆಯೋ ಅವರ ಬುದ್ಧಿಯಲ್ಲಿರುತ್ತದೆ. ನಾವು ತಂದೆಯಿಂದ ಅವಶ್ಯಕವಾಗಿ ಆಸ್ತಿಯನ್ನು ಪಡೆಯಬೇಕು. ತಂದೆಯು ಹೊಸ ಪ್ರಪಂಚವನ್ನು ರಚಿಸುತ್ತಾರೆಂದರೆ ನಾವು ಸಹ ಅವಶ್ಯಕವಾಗಿ ಆಸ್ತಿಯನ್ನು ಪಡೆಯಬೇಕು. ತಂದೆಯು ಹೊಸ ಪ್ರಪಂಚವನ್ನು ರಚಿಸುತ್ತಾರೆಂದರೆ ನಾವು ಸಹ ಅವಶ್ಯಕವಾಗಿ ಹೊಸ ಪ್ರಪಂಚದಲ್ಲಿ ಬರಬೇಕೆಂದು ಅವರ ಬುದ್ಧಿಯಲ್ಲಿ ಇರುತ್ತದೆ. ಎಲ್ಲರೂ ಒಬ್ಬ ತಂದೆಯ ಮಕ್ಕಳಾಗಿದ್ದೀರಿ. ಎಲ್ಲರ ಧರ್ಮ, ಎಲ್ಲರೂ ಇರುವ ಸ್ಥಾನ, ಹೋಗುವುದು ಬರುವುದು ಎಲ್ಲವೂ ಭಿನ್ನ ಭಿನ್ನ ಪ್ರಕಾರದ್ದಾಗಿದೆ. ಹೇಗೆ ಹೋಗಿ ಮೂಲವತನದಲ್ಲಿ ನಿವಾಸ ಮಾಡುತ್ತೇವೆ, ಇದು ಸಹ ಬುದ್ಧಿಯಲ್ಲಿದೆ. ಮೂಲವತನದಲ್ಲಿಯೋ ವಂಶಾವಳಿ ಇದೆ. ಸೂಕ್ಷ್ಮ ವತನದಲ್ಲಿ ವಂಶಾವಳಿ ತೋರಿಸಲು ಸಾಧ್ಯವಾಗುವುದಿಲ್ಲ. ಅಲ್ಲಿ ಏನೆಲ್ಲ ತೋರಿಸಲಾಗುವುದು ಅದು ಸಾಕ್ಷಾತ್ಕಾರದ ಮಾತಾಗಿದೆ. ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ. ನಂತರ ಸೂಕ್ಷ್ಮವತನದಲ್ಲಿಯೂ ಹೋಗುವಿರಿ. ಅಲ್ಲಿ ಮೂವಿ ನಡೆಯುವುದು. ಮಧ್ಯದಲ್ಲಿ ಮೂವಿಯದು ಸಹ ಡ್ರಾಮಾ ಮಾಡಲಾಗಿತ್ತು. ನಂತರ ಟಾಕಿ ಆಯಿತು. ನಿಶ್ಶಬ್ದದಂತೂ ಡ್ರಾಮಾ ಮಾಡಲು ಸಾಧ್ಯವಿಲ್ಲ. ಮಕ್ಕಳು ತಿಳಿದಿದ್ದಾರೆ ನಾವು ಶಾಂತಿಯಲ್ಲಿ ಹೇಗೆ ಇರುತ್ತೇವೆ ಎಂದು. ಹೇಗೆ ಅಲ್ಲಿ ಆತ್ಮಗಳ ವಂಶಾವಳಿ ಇದೆ ಅದೇ ರೀತಿ ಇಲ್ಲಿ ಮನುಷ್ಯರದಿದೆ. ಆದ್ದರಿಂದ ಇಂತಿಂತಹ ಮಾತುಗಳನ್ನು ನೀವು ಬುದ್ಧಿಯಲ್ಲಿಟ್ಟುಕೊಂಡು ಭಾಷಣವನ್ನು ಮಾಡಬಹುದು. ಆದರೂ ಸಹ ವಿದ್ಯೆಯಲ್ಲಿ ಸಮಯ ತೆಗೆದುಕೊಳ್ಳುತ್ತದೆ. ಇದನ್ನೂ ಸಹ ತಿಳಿದರೂ ನೆನಪಿನ ಯಾತ್ರೆ ಮಾಡುವುದರಿಂದ ಧಾರಣೆ ಮತ್ತು ಖುಷಿಯಾಗುವುದು. ಈಗ ನೀವು ಯಥಾರ್ಥ ರೀತಿಯಲ್ಲಿ ಯೋಗವನ್ನು ಕಲಿಯುತ್ತಿರುವಿರಿ. ಮಕ್ಕಳಿಗೆ ತಿಳಿಸಲಾಗಿದೆ ಎಲ್ಲರನ್ನೂ ಸಹೋದರ ಸಹೋದರರಾಗಿ ನೋಡಿ. ಆತ್ಮದ ಸಿಂಹಾಸನವಂತೂ ಇದಾಗಿದೆ. ಇದರಿಂದ ಭಾಗೀರಥ ಬಾಬಾರವರ ಸಿಂಹಾಸನವೂ ಸಹ ಪ್ರಸಿದ್ಧವಾಗಿದೆ. ಯಾವಾಗ ಯಾರಿಗಾದರೂ ತಿಳಿಸುವಾಗಲೂ ಸಹ ಹೀಗೆ ತಿಳಿಸಿ. ನಾವು ಸಹೋದರನಿಗೆ ತಿಳಿಸುತ್ತಿದ್ದೇವೆ. ಇದೇ ದೃಷ್ಟಿ ಇರಲಿ. ಇದರಲ್ಲಿಯೇ ಬಹಳ ಪರಿಶ್ರಮವಿದೆ. ಪರಿಶ್ರಮಕ್ಕಿಂತಲೂ ಶ್ರೇಷ್ಠ ಪದವಿ ಸಿಗುವುದು. ತಂದೆಯೂ ಸಹ ಹಾಗೆ ನೋಡುತ್ತಾರೆ.
ತಂದೆಯ ದೃಷ್ಟಿಯೂ ಸಹ ಭ್ರುಕುಟಿಯ ಮಧ್ಯೆ ಹೋಗುವುದು. ಆತ್ಮವಂತೂ ಅತಿ ಸೂಕ್ಷ್ಮ ಬಿಂದುವಾಗಿದೆ, ಕೇಳುವುದು ಸಹ ಅದೇ. ನೀವು ತಂದೆಯನ್ನು ಸಹ ಭ್ರುಕುಟಿಯ ಮಧ್ಯ ನೋಡುವಿರಿ. ಬಾಬಾರವರು ಸಹ ಇಲ್ಲಿದ್ದರೆ ಸಹೋದರ, ಅಂದರೆ ಬ್ರಹ್ಮ ತಂದೆಯ ಆತ್ಮವೂ ಸಹ ಇಲ್ಲೇ ಇದ್ದಾರೆ. ಈ ರೀತಿ ಬುದ್ಧಿಯಲ್ಲಿ ಇರುವುದರಿಂದ ನೀವು ಸಹ ಹೇಗೆ ಜ್ಞಾನಸಾಗರನ ಮಕ್ಕಳು, ಜ್ಞಾನಸಾಗರ ಮಾಸ್ಟರ್ ಜ್ಞಾನಸಾಗರ ಆಗಿಬಿಡುವಿರಿ. ನಿಮಗಾಗಿ ಅಂತೂ ಬಹಳ ಸಹಜವಾಗಿದೆ. ಗೃಹಸ್ಥ ವ್ಯವಹಾರದಲ್ಲಿರುವವರಿಗೆ ಈ ಅವಸ್ಥೆ ಸ್ವಲ್ಪ ಕಷ್ಟ. ಕೇಳಿಕೊಂಡು ಮನೆಗೆ ಹೋಗಿಬಿಡುವಿರಿ. ಅಲ್ಲಿನ ವಾತಾವರಣವೇ ಬೇರೆಯಾಗಿದೆ. ಇದು ಸಹಜವಾಗಿದೆ. ಬಾಬಾ ಬಹಳ ಸಹಜವಾದ ಯುಕ್ತಿಗಳನ್ನು ತಿಳಿಸುತ್ತಾರೆ. ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ, ತಂದೆಯನ್ನು ನೆನಪು ಮಾಡಿ. ಇವರೂ ಸಹ ಸಹೋದರ ಆಗಿದ್ದಾರೆ. ಈ ದೃಷ್ಟಿಯಿಂದ ಕರ್ಮ ಬಂಧನದಿಂದ ಅತೀತ ಆಗಿಬಿಡುವಿರಿ. ಶರೀರವನ್ನು ಸಹ ಮರೆತು ಬಿಡುವಿರಿ. ಕೇವಲ ತಂದೆ ಮಾತ್ರ ನೆನಪಿರುತ್ತಾರೆ. ಇದರಲ್ಲಿ ಪರಿಶ್ರಮ ಪಡೆಯುತ್ತಿರುವಿರಿ. ಆಗ ಪಾಸ್ವಿತಾನರ್ ಆಗುವಿರಿ. ಇಂತಹ ಅವಸ್ಥೆಯಲ್ಲಿ ವಿರಳವಾಗಿ ಕೆಲವರು ಇರುತ್ತಾರೆ. ವಿಶ್ವದ ಮಾಲೀಕರು ಸಹ ಅವರೇ ಆಗುತ್ತಾರೆ. 8 ರತ್ನಗಳ ಮಾಲೆ ಸಹ ಇದೆಯಲ್ಲವೇ? ಆದ್ದರಿಂದ ಪುರುಷಾರ್ಥ ಮಾಡಬೇಕು. ಉನ್ನತ ಪದವಿ ಪಡೆಯುವಂತಹವರು ಹೇಗಾದರೂ ಮಾಡಿ ಖಂಡಿತ ಪುರುಷಾರ್ಥ ಮಾಡಬಹುದು. ಇದರಲ್ಲಿ ಬೇರೆ ಯಾವುದೇ ಮಾತು ಹೊರಡುವ ಹಾಗೆ ಇಲ್ಲ. ಸಹೋದರ ಸಹೋದರ ದೃಷ್ಟಿ ಸ್ನೇಹ ಮತ್ತು ಸಂಬಂಧವಾಗಿ ಬಿಡುವುದು. ದೃಷ್ಟಿ ನೆಟ್ಟು ಬಿಡುವುದು. ಆದ್ದರಿಂದ ತಂದೆ ಹೇಳುತ್ತಾರೆ, ನಿಮಗೆ ಬಹಳ ಬಹಳ ಗುಹ್ಯ ಮಾತುಗಳನ್ನು ತಿಳಿಸುತ್ತೇನೆ. ಇದರಲ್ಲಿ ಅಭ್ಯಾಸ ಮಾಡುವುದು ಪರಿಶ್ರಮದ ಕೆಲಸವಾಗಿದೆ. ಇಲ್ಲಿ ಕುಳಿತಿರುವಾಗಲೂ ಸಹ ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಆತ್ಮವೇ ಕೇಳುವುದು. ಕೇಳುವಂತಹ ಆತ್ಮವನ್ನು ನೀವು ನೋಡುತ್ತಿರುವಿರಿ. ಮನುಷ್ಯರಂತೂ ಹೇಳಿಬಿಡುತ್ತಾರೆ, ಆತ್ಮ ನಿರ್ಲೇಪವಾಗಿದೆ, ಬಾಕಿ ಶರೀರ ಏನು ಕೇಳುತ್ತದೆ. ಇದು ತಪ್ಪಾಗಿದೆ. ತಂದೆ ನಿಮಗೆ ಗುಹ್ಯ ಗುಹ್ಯ ಮಾತುಗಳನ್ನು ಹೇಳುತ್ತಾರೆ. ಪರಿಶ್ರಮವಂತೂ ಮಕ್ಕಳು ಮಾಡಬೇಕಿದೆ. ಯಾರು ಕಲ್ಪದ ಹಿಂದೆ ಆಗಿದ್ದರು ಅವರು ಖಂಡಿತ ಪರಿಶ್ರಮ ಪಡುತ್ತಾರೆ. ತಮ್ಮ ಅನುಭವವನ್ನೂ ಸಹ ತಿಳಿಸುತ್ತಾರೆ. ಹೀಗೆ ನಾನು ಕೇಳಿ ತಿಳಿಸುವೆನೋ, ಅಭ್ಯಾಸವಾಗಿ ಬಿಟ್ಟಿದೆ. ಆತ್ಮಗಳಿಗೆ ತಿಳಿಸಲಾಗಿದೆ ಮನ್ಮನಾಭವ ಮತ್ತು ಹೇಳಿಬಿಡುತ್ತಾರೆ, ಅದು ಅವರಿಗೆ, ಅದು ಅವರಿಗೆ ಎಂದು. ಮನ್ಮನಾಭವ ಅರ್ಥಾತ್ ತಂದೆಯನ್ನು ನೆನಪು ಮಾಡಿ ಎಂದು. ಇದು ಗುಪ್ತ ಪರಿಶ್ರಮವಾಗಿದೆ. ಹೀಗೆ ವಿದ್ಯೆಯೂ ಸಹ ಏಕಾಂತದಲ್ಲಿ ಮರದ ಕೆಳಗೆ ಕುಳಿತು ಓದುತ್ತಾರೆ. ಅದಾಗಿದೆ ಸ್ಥೂಲ ಮಾತು. ಇದಂತೂ ಅಭ್ಯಾಸ ಮಾಡುವಂತಹ ಮಾತಾಗಿದೆ. ದಿನ ಪ್ರತಿದಿನ ನಿಮ್ಮ ಈ ಅಭ್ಯಾಸ ಹೆಚ್ಚುತ್ತಾ ಹೋಗುವುದು. ನೀವು ಹೊಸ ಹೊಸ ಮಾತುಗಳನ್ನು ಕೇಳುವಿರಲ್ಲವೇ? ಯಾವುದನ್ನು ನೀವು ಕೇಳುವಿರಿ ಅದನ್ನು ಮತ್ತೆ ಹೊಸಬರು ಬಂದು ಕೇಳುವರು. ಕೆಲವರು ಹೇಳುತ್ತಾರೆ, ನಾವು ತಡವಾಗಿ ಬಂದಿದ್ದೇವೆ ಎಂದು. ಅರೆ, ನೀವಂತೂ ಇನ್ನೂ ಸಹ ಫಸ್ಟ್ ಕ್ಲಾಸ್ ಗುಹ್ಯ ಗುಹ್ಯ ಮಾತುಗಳನ್ನು ಕೇಳುವಿರಿ. ಯಾವುದು ಪುರುಷಾರ್ಥ ಮಾಡುವುದರಿಂದಲೇ ಶ್ರೇಷ್ಠ ಪದವಿ ಸಿಗುವುದು. ಇನ್ನೂ ಸಹ ಒಳ್ಳೆಯದು. ಮಾಯೆಯಂತೂ ಅಂತ್ಯದವರೆಗೆ ಬಿಡುವುದಿಲ್ಲ. ಮಾಯೆಯ ಯುದ್ಧ ನಡೆಯುತ್ತಿರುತ್ತದೆ. ಎಲ್ಲಿಯವರೆಗೆ ನೀವು ಜಯ ಸಾಧಿಸುವುದಿಲ್ಲ, ನಂತರ ಅನಾಯಾಸವಾಗಿ ನೀವು ಹೋಗಿಬಿಡುವಿರಿ. ಯಾರು ಎಷ್ಟು ನೆನಪು ಮಾಡುವಿರಿ, ತಿಳಿಯುವಿರಿ, ನಾವು ತಂದೆಯ ಬಳಿ ಹೋಗುವೆವು ಎಂದು ಶರೀರ ಬಿಟ್ಟು ಹೋಗುವುದು. ಬಾಬಾ ನೋಡಿದ್ದಾರೆ, ಈ ರೀತಿ ಬ್ರಹ್ಮನಲ್ಲಿ ಲೀನವಾಗುವ ಲಕ್ಷ್ಯವಿಟ್ಟುಕೊಂಡಿರುವವರು ಯಾವಾಗ ಶರೀರ ಬಿಡುತ್ತಾರೆ ಆಗ ಸ್ಮಶಾನ ಮೌನವಾಗಿ ಬಿಡುವುದು.
ಬಾಬಾರವರು ನೋಡಿದ್ದಾರೆ. ಈ ರೀತಿ ಬ್ರಹ್ಮನಲ್ಲಿ ಲೀನವಾಗುವ ಲಕ್ಷ್ಯವಿಟ್ಟುಕೊಂಡವರು ಯಾವಾಗ ಶರೀರ ಬಿಡುತ್ತಾರೆ ಆಗ ಸ್ಮಶಾನ ಮೌನವಾಗಿ ಬಿಡುತ್ತದೆ. ಬಾಕಿ ಮೋಕ್ಷವಂತೂ ಯಾರೂ ಪಡೆಯುವುದಿಲ್ಲ, ವಾಪಸ್ಸು ಹೋಗುವುದಿಲ್ಲ. ನಾಟಕದಲ್ಲಂತೂ ಎಲ್ಲ ಪಾತ್ರಧಾರಿಗಳು ಬೇಕಲ್ಲವೇ? ಅಂತ್ಯದಲ್ಲಿ ಎಲ್ಲರೂ ಬಂದು ಬಿಡುವರು. ಯಾವಾಗ ಒಬ್ಬರೂ ಅಲ್ಲಿರುವುದಿಲ್ಲ ಆಗ ವಾಪಸ್ ಹೋಗುವರು. ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಎಲ್ಲರೂ ಹೋಗಿ ಬಿಡುತ್ತಾರೆ. ಬಾಕಿ ಸ್ವಲ್ಪ ಜನ ಉಳಿಯುತ್ತಾರೆ. ಅವರು ಎಲ್ಲರಿಗೂ ಸಿ ಆಫ್ ಮಾಡಿದೆವು ಎನ್ನುತ್ತಾರೆ. ಈ ಸಮಯದಲ್ಲಿ ಸತ್ಯಯುಗದ ಸ್ಥಾಪನೆಯಾಗುತ್ತಿದೆ. ಎಷ್ಟು ಕೋಟಿ ಮನುಷ್ಯರಿದ್ದಾರೆ, ಎಲ್ಲರಿಗೂ ನಾವು ಸಿ ಆಫ್ ಮಾಡಿ ನಂತರ ನಾವು ನಮ್ಮ ರಾಜಧಾನಿಗೆ ಹೋಗಿ ಬಿಡುವೆವು. ಆ ಜನರಂತೂ 40-50 ಜನಕ್ಕೆ ಸಿ ಆಫ್ ಮಾಡಬಹುದು. ಆದರೆ ನೀವು ಎಷ್ಟು ಜನಕ್ಕೆ ಸಿ ಆಫ್ ಮಾಡುವಿರಿ? ಎಲ್ಲ ಆತ್ಮರು ಸೊಳ್ಳೆಗಳ ಉಪಾಧಿಯಲ್ಲಿ ಶಾಂತಿಧಾಮಕ್ಕೆ ಹೋಗಿ ಬಿಡುತ್ತಾರೆ. ನೀವು ಬಂದಿರುವಿರಿ ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಮತ್ತು ಎಲ್ಲರನ್ನೂ ಕಳುಹಿಸಲು. ನಿಮ್ಮ ಮಾತು ಬಹಳ ಸುಂದರವಾಗಿದೆ. ಎಷ್ಟು ಕೋಟಿ ಮನುಷ್ಯರು ಹೋಗುತ್ತಾರೆ, ಅವರಿಗೆ ಸಿ ಆಫ್ ಮಾಡುತ್ತಾರೆ. ಎಲ್ಲರೂ ವಾಪಸ್ ಮೂಲವತನಕ್ಕೆ ಹೋಗಿ ಬಿಡುವರು. ಇಲ್ಲೂ ಸಹ ನಿಮ್ಮ ಬುದ್ಧಿ ಕೆಲಸ ಮಾಡುವುದು. ನಿಧಾನವಾಗಿ ವಂಶಾವಳಿ ದೊಡ್ಡದಾಗಿ ಬಿಡುವುದು. ನಂತರ ರುಂಡಮಾಲೆ ರುದ್ರಮಾಲೆಯಾಗಿ ಬಿಡುವುದು. ಈ ಮಾತು ನಿಮ್ಮ ಬುದ್ಧಿಯಲ್ಲಿದೆ. ರುದ್ರಮಾಲೆ ರುಂಡಮಾಲೆ ಹೇಗೆ ಆಗುವುದು ಎಂದು ನಿಮ್ಮಲ್ಲಿಯೂ ಸಹ ವಿಶಾಲ ಬುದ್ಧಿ ಇದೆ. ಅವರೇ ಈ ಮಾತುಗಳನ್ನು ತಿಳಿದುಕೊಳ್ಳಲು ಸಾಧ್ಯ. ಅನೇಕ ಪ್ರಕಾರದಿಂದ ತಂದೆ ತಿಳಿಸಿ ಹೇಳುತ್ತಿರುತ್ತಾರೆ. ನೆನಪು ಮಾಡುವುದಕ್ಕಾಗಿ ನಾವು ರುದ್ರಮಾಲೆಯಲ್ಲಿ ಹೋಗಿ ರುಂಡಮಾಲೆಯಲ್ಲಿ ಬರುವೆವು. ನಂತರ ನಂಬರ್ ವಾರ್ ಬರುತ್ತಾ ಹೋಗುವರು. ಎಷ್ಟು ದೊಡ್ಡ ರುದ್ರಮಾಲೆಯಾಗುವುದು. ಈ ಜ್ಞಾನವನ್ನು ಯಾರೂ ತಿಳಿದುಕೊಂಡಿಲ್ಲ. ಪ್ರಾರಂಭದಿಂದ ಹಿಡಿದು ಈ ಜ್ಞಾನವನ್ನು ಯಾರೂ ತಿಳಿದುಕೊಂಡಿಲ್ಲ. ನೀವು ಸಂಗಮಯುಗಿ ಬ್ರಾಹ್ಮಣರು ಮಾತ್ರ ತಿಳಿದುಕೊಂಡಿರುವಿರಿ. ಈ ಸಂಗಮ ಯುಗವನ್ನು ನೆನಪು ಮಾಡಿದರೆ ಇಡೀ ಜ್ಞಾನ ಬುದ್ಧಿಯಲ್ಲಿ ಬಂದು ಬಿಡುವುದು. ನೀವಾಗಿರುವಿರಿ ಲೈಟ್ ಹೌಸ್. ಎಲ್ಲರಿಗೂ ಸರಿಯಾದ ಸ್ಥಾನದಲ್ಲಿ ಸೇರಿಸುವವರು. ನೀವು ಹೇಗೆ ಲೈಟ್ ಹೌಸ್ ಆಗುವಿರಿ ಹಾಗೆ ಯಾವುದೇ ಮಾತಿಲ್ಲ. ಅದು ನಿಮ್ಮಿಂದ ಆಗದೇ ಇರುವಂತಹದ್ದು. ನೀವು ಸರ್ಜನ್ ಸಹ ಆಗಿರುವಿರಿ, ವ್ಯಾಪಾರಸ್ಥರೂ ಆಗಿರುವಿರಿ, ಧೋಬಿಯೂ ಆಗಿರುವಿರಿ. ಎಲ್ಲ ವಿಶೇಷತೆಗಳು ನಿಮ್ಮಲ್ಲಿ ಬಂದು ಬಿಡುವುದು. ನಿಮ್ಮದು ಸಹ ಮಹಿಮೆ ಆಗಿಬಿಡುವುದು. ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಹೇಗೆ ಕರ್ತವ್ಯ ಮಾಡುವಿರಿ ಹಾಗೆ ಗಾಯನ ಸಹ ಆಗುವುದು. ತಂದೆಯಂತೂ ಸೂಚನೆಯನ್ನು ಕೊಡುತ್ತಾರೆ. ಅದರ ಮೇಲೆ ವಿಚಾರ ಮಾಡುವುದು, ಸೆಮಿನಾರ್ ಮಾಡುವುದು ನೀವು ಮಕ್ಕಳ ಕರ್ತವ್ಯವಾಗಿದೆ. ಬಾಬಾ ಏನೂ ನಿರ್ಬಂಧ ಮಾಡುವುದಿಲ್ಲ. ಒಳ್ಳೆಯದು. ಬಹಳ ತಿಳಿಸುವುದರಿಂದ ಏನೋ ಪ್ರಯೋಜನ? ತಂದೆ ಹೇಳುತ್ತಾರೆ ಮನ್ಮನಾಭವ. ಬಾಬಾ ನಿಮಗೆ ಎಷ್ಟು ವಿವಿಧ ತಿಂಡಿಗಳನ್ನು ತಿನ್ನಿಸುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸದಾ ನಶೆ ಇರಲಿ. ನಾವು ಸಂಗಮಯುಗಿ ಬ್ರಾಹ್ಮಣರು ದೇವತೆಗಳಿಗಿಂತಲೂ ಶ್ರೇಷ್ಠ. ಏಕೆಂದರೆ ಈಗ ನಾವು ಈಶ್ವರೀಯ ಸಂತಾನ. ನಾವು ಮಾಸ್ಟರ್ ಜ್ಞಾನಸಾಗರ ಆಗಿದ್ದೇವೆ. ಎಲ್ಲ ವಿಶೇಷತೆಗಳು ಈ ಸಮಯ ನಮ್ಮಲ್ಲಿ ತುಂಬುತ್ತಿವೆ. ಸೆಕೆಂಡ್ ಪಾಯಿಂಟ್, ತಂದೆ ಏನು ತಿಳಿಯುತ್ತಾರೆ ಅದನ್ನೇ ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು.
ತಂದೆಯು ಏನು ತಿಳಿಸುತ್ತಾರೆಯೋ ಅದನ್ನೇ ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು. ಬಾಕಿ ಯಾವುದನ್ನು ಕೇಳುತ್ತಿದ್ದರೂ ಕೇಳಬೇಡಿ, ನೋಡುತ್ತಿದ್ದರೂ ನೋಡಬೇಡಿ. ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ. ವರದಾನ: ಈಶ್ವರೀಯ ಸೇವೆಯ ಮೂಲಕ ವಿಭಿನ್ನ ಮೇವವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಅಧಿಕಾರಿ ಭವ. ಈಶ್ವರೀಯ ಸೇವೆಯ ಮೂಲಕ ವಿಭಿನ್ನ ಮೇವವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಅಧಿಕಾರಿ ಆತ್ಮರಾಗಿಯೇ. ವಿವರಣೆ: ಸೇವೆ ಮಾಡಿದಾಗ ಮೇವು ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಈಶ್ವರೀಯ ಜ್ಞಾನ ಕೊಡುವುದೇ ಈಶ್ವರೀಯ ಸೇವೆಯಾಗಿದೆ. ಯಾರು ಇಲ್ಲಿ ಸೇವೆ ಮಾಡುತ್ತಾರೆ ಅವರಿಗೆ ಅತೀಂದ್ರಿಯ ಸುಖದ ಶಕ್ತಿಗಳ ಖುಷಿಯ ಭಿನ್ನ ಭಿನ್ನ ಮೇವು ಸಿಗುವುದು. ನೀವು ಬ್ರಾಹ್ಮಣರೇ, ಇದರ ಅಧಿಕಾರಿಯಾಗಿರುವಿರಿ, ಏಕೆಂದರೆ ನಿಮ್ಮ ಕೆಲಸವೇ ಆಗಿದೆ ಈಶ್ವರೀಯ ವಿದ್ಯೆಯನ್ನು ಓದುವುದು ಮತ್ತು ಓದಿಸುವುದು. ಯಾವುದರಿಂದ ಈಶ್ವರನ ಮಕ್ಕಳಾದಿರಿ. ಆದ್ದರಿಂದ ಇಂತಹ ಈಶ್ವರೀಯ ಸೇವೆ ಮಾಡುವುದರಿಂದ ಈಶ್ವರೀಯ ಫಲದ ಅಧಿಕಾರಿಗಳಾದಿರಿ. ಇದೇ ನಶೆಯಲ್ಲಿರಿ. ಸ್ಲೋಗನ್: ತಂದೆಯ ಜೊತೆಯಲ್ಲಿರುತ್ತಾ ಕರ್ಮ ಮಾಡಿ ಆಗ ಡಬಲ್ ಲೈಟ್ ಆಗಿರುವಿರಿ. ತಂದೆಯ ಜೊತೆಯಲ್ಲಿರುತ್ತಾ ಕರ್ಮ ಮಾಡಿ ಆಗ ಡಬಲ್ ಲೈಟ್ ಆಗುವಿರಿ. ಓಂ ಶಾಂತಿ.